ಹಿಂದೆ ಬೇಡ ಹಿಂದೆ ಬೇಡ. ಏನಾಯ್ತು ಸರ್? ಏನಿಲ್ಲ, ಈ ಕಡೆಯಿಂದ ಬೈಕ್ ಬಂದಿರೋದು ಟೌನ್ ಕಡೆಯಿಂದ ಈ ಕಡೆ ಹೋಗಕ್ಕೆ, ಆ ಕಡೆಯಿಂದ ಲೋಡ್ ಗಾಡಿ ಲೋಡ್ ಗಾಡಿ ಬಂದೈತೆ ಆಯ್ತಾ. ಬೈಕ್ ಅವರು ಸ್ವಲ್ಪ ಚಮಕ್ ಕೊಟ್ಟಿರೋದಕ್ಕೆ ಏನಾಗಿದೆ ಪಾಪ ಗಾಡಿ ಬಂದ್ಬಿಟ್ಟು ಡಿವೈಡ್ ಫ್ಲೆಚ್ ಮಾಡ್ಬಿಟ್ಟು ಗಾಡಿ ಮಲಗಿರೋದು. ಇಷ್ಟು ಬಿಟ್ಟರೆ ಇನ್ನೇನು ಗಾಡಿ ತಪ್ಪಿಸ್ಬೇಕು ಅಂತೇಳಿ ಮಾಡಿರೋದು ಪಾಪ ಅವರು. ಇಲ್ಲ ಅಂತಂದ್ರೆ ಸರ್ ಡಿವೈಡರ್ ಕೂತಿರೋದು ಇಲ್ಲಿ. ಯಾವುದು ಸರ್? ಟಿಪ್ಪರು. ಏನಾಗಿದೆ ಸರ್? ಏನಾಗಿದೆ, ಡ್ಯಾಮೇಜ್ ಆಗಿದೆ ಸರ್ ಗಾಡಿ. ಟಿಪ್ಪರ್ ಯಾವ ಕಡೆಯಿಂದ ಬರ್ತಿದ್ದು, ಬೈಕ್ ಯಾವ ಕಡೆಯಿಂದ ಬರ್ತಿದ್ದು? ಸರ್ ಬೈಕ್ ಬಂದ್ಬಿಟ್ಟು ಟೌನ್ ಕಡೆಯಿಂದ ಈ ಕಡೆ ಬಂದಿರೋದು, ಟೌನ್ ಆಗಿಂದ ಬೈಪಾಸ್ಗೆ. ಬೈಪಾಸ್ಗೆ ಬಂದಿರೋದು. ಲೋಡ್ ಗಾಡಿ ಆ ಕಡೆಯಿಂದ ಬಂದಿರೋದು, ಬೇರೆ ಸಂದ್ರ ಕಡೆಯಿಂದ ಲೋಡ್ ಗಾಡಿ ಗಾಡಿ ಡ್ರೈವರ್ ಇಲ್ಲೇ ಇದ್ದಾರೆ ಸರ್, ಇಲ್ಲೆಲ್ಲ ಇರ್ಬೇಕು ಡ್ರೈವರು. ಸರ್ ಯಾರಿಗೇನಾಗಿಲ್ಲ. ಸ್ವಲ್ಪ ಮಿಸ್ ಆಗಿದ್ರೆ ಏನಾಗ್ತಿದೆ ಸರ್? ಸ್ವಲ್ಪ ಮಿಸ್ ಆಗಿದ್ರೆ ಬೈಕ್ ಅವ್ರಿಗೂ ಇದಾಗ್ತಾ ಇತ್ತು, ಗಾಡಿಗೂ ಡ್ಯಾಮೇಜ್ ಆಗಿರೋ, ಇಲ್ಲಿ ಕೂತಿರೋ ಜನರಿಗೂ ಡ್ಯಾಮೇಜ್ ಆಗಿರೋದು. ಬೈಕ್ ಅವ್ರು ಹೊರಟೋದ್ರು ಸರ್. ಈಗ ಡ್ರೈವರ್ ಕಂಟ್ರೋಲ್ ಮಾಡಿ ಬೀಳ್ಸಿ. ಡ್ರೈವರ್ ಕಂಟ್ರೋಲ್ ಮಾಡಿ ಪಾಪ ಬೀಳ್ಸಿರೋ ಸರ್. ಅದೃಷ್ಟವಶಾತ್ ಯಾರಿಗೂ ಏನಾಗಿಲ್ಲ ಸರ್, ಯಾರಿಗೂ ಏನಾಗಿಲ್ಲ. ಡ್ರೈವರ್ಗೂ ಏನಾಗಿಲ್ಲ, ಇಲ್ಲ ಓಡಾಡ್ಕೊಂಡಿದ್ದಾರೆ ನೋಡಿ ಡ್ರೈವರು. ನಿಮ್ಮ ಕಣ್ಣಾರ ನೋಡಿದಾಗ ಏನು ಅನಿಸ್ತಿದೆ ನಿಮಗೆ? ಯಾರು ನಮ್ಮ ಕಣ್ಣಾರ ನೋಡಿದಾಗ ಅನ್ನಿಸ್ತು, ಯಾರಿಗಾನ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಭಯ ಆಗಿರೋದಲ್ಲ. ಯಾರಿಗಾನ ಆಗಲಿ ಬಿಡಿ ಸರ್, ಜೀವನೇ ತಾನೆ, ಪ್ರಾಣನೇ ತಾನೆ, ಯಾರಿಗೂ ಏನಾಗಿಲ್ಲ ಸರ್. ಬ್ರದರ್ ಸ್ವಲ್ಪ ಕಡೆ ಬಾರ, ಈ ಕಡೆ ಬಾ, ಈ ಕಡೆ ಬಾ. ಇದು ವಾರದಲ್ಲಿ ಸುಮಾರು ಒಂದು ಎರಡಾದ್ರೂ ಹಾಗೆ ಆಗ್ತಾ ಇರ್ತಾರೆ ಸರ್ ಆಕ್ಸಿಡೆಂಟ್. ಆಕ್ಚುಲಿ ಇದು ಇಲ್ಲಿ ಸಿಂಗಲ್ ಒನ್ ಸೈಡ್ ಹೈವೇ ಮಾಡಿದ್ದಾರೆ ಫ್ಲೇವರ್. ಹತ್ ಕಡೆಯಿಂದ ಬರ್ಬೇಕಾದ್ರೆ ವೆಹಿಕಲ್ ತುಂಬಾ ಫಾಸ್ಟ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸಿಗ್ನಲ್ಗಳು ಸಹ ಇಲ್ಲ. ಹಂಗಾಗಿ ಇಲ್ಲಿ ಆಕ್ಸಿಡೆಂಟ್ಗಳು ಕಾಮನ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಇಲ್ಲಿ ಸಂಬಂಧಪಟ್ಟಂತಹ ಶಾಸಕರಾಗಲಿ ಸಂಸದರಾಗಲಿ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನ ತೆಗೆದುಕೊಂತ ಇಲ್ಲ. ಎಷ್ಟು ನ್ಯೂಸ್ಗಳಲ್ಲಿ ಬಂದ್ರು ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಕೆರೆ ತಗೊಂತ ಇಲ್ಲ. ತುಂಬಾ ಒಂದು ತಿಂಗಳಲ್ಲಿ ಕನಿಷ್ಠ ಅಂದ್ರೂ 4ರಿಂದ 5 ಆಕ್ಸಿಡೆಂಟ್ ಪ್ರತಿ ತಿಂಗಳು ಆಗ್ತಾನೆ ಇರ್ತದೆ. ಎಷ್ಟು ನ್ಯೂಸ್ ಅಲ್ಲಿ ಬಂದ್ರು ಯಾವುದೇ ಇಲ್ಲಿನಲ್ಲೂ ಸಂಬಂಧಪಟ್ಟಂತಹ ಇಲಾಖೆಯವರಾಗಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟಿ ಅವರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ಸಂಸದರು ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತಗೋತಾ ಇಲ್ಲ ಸರ್. ಅಂದ್ರೆ ಇಲ್ಲಿ ನೀವ್ ಏನಾಗ್ಬೇಕಾಗಿ ಸರ್, ಇಲ್ಲಿ ಒಂದು ಸೈಡ್ ಫ್ಲೇವರ್ ಮಾಡಿದ್ದಾರೆ, ಇದು 2 ಸೈಡ್ ಆಗ್ಬಿಟ್ಟಿದ್ರೆ ಬರೋಂತ ವೆಹಿಕಲ್ಗಳು ಅವ್ರ ಪಾಡಿದವ್ರ ಮೇಲೆ ಹೋಗ್ತಾ ಇದ್ರು. ಇಲ್ಲಿ ಆಗುವಂತ ಅನಾಹುತಗಳನ್ನ ತಪ್ಪಿಸಬಹುದಾಗಿತ್ತು. ಇದ್ರ ಬಗ್ಗೆ ನಮ್ಮ ಇಲ್ಲಿ ಲೋಕಲ್ ಚಾನೆಲ್ಗಳಲ್ಲಿ ಎಷ್ಟು ಬಂದ್ರು ಯಾವುದೇ ಒಂದು ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ. ಇಲ್ಲಿ ಸ್ಥಳೀಯರು ನಾವು ಎಷ್ಟು ಇದ್ರ ಬಗ್ಗೆ ಇಲ್ಲಿ ನಾವು ಕಂಪ್ಲೇಂಟ್ಸ್ ರೈಸ್ ಮಾಡಿದ್ರು ಇದ್ರ ಬಗ್ಗೆ ಯಾರು ಕೇರ್ ತಗೊಂತ ಇಲ್ಲ ಸರ್. ಲೋಕೇಶ್ ಅಂತ ಸರ್ ನಮ್ಮ